ಮುಂದುವರೆದ ವಿಜೇಂದ್ರ ಅಂಡ್ ಯತ್ನಾಳ್ ಫೈಟ್ ನಿನ್ನೆಯಷ್ಟೇ ದೆಹಲಿಗೆ ಭೇಟಿ ನೀಡಿದ ರೇಣುಕಾಚಾರ್ಯ. ರಾಜ್ಯದಲ್ಲಿ ಮುಂದುವರೆದ ವಿಜೇಂದ್ರ ಅಂಡ್ ಯತ್ನಾಳ್ ಫೈಟ್. ಯತ್ನಾಳ್ ಬಣ ವಿಜೇಂದ್ರ ಬಣ ನಡುವೆ ನಿರಂತರ ಕಿತ್ತಾಟ ಇದೀಗ ಮುಂದುವರಿತಾ ಇದೆ. ನಿನ್ನೆಯಷ್ಟೇ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ ರೇಣುಕಾಚಾರ್ಯ. ಮಾಜಿ ಸಿಎಂ ಶೆಟ್ಟರ್ ಭೇಟಿ ಮಾಡಿದ್ದಾರೆ ರೇಣುಕಾಚಾರ್ಯ. ವಿಜೇಂದ್ರ ಅಂಡ್ ಟೀಮ್ ಶಕ್ತಿ ಪ್ರದರ್ಶನಕ್ಕೆ ಇದೀಗ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ವರಿಷ್ಠರ ದಿನಾಂಕ ನಿಗದಿ ಮಾಡಲು ಕೂಡ ಮುಂದಾಗಿದ್ದಾರೆ ಎಂಪಿಆರ್. ಬಿಎಸ್ವೈ ಹುಟ್ಟು ಹಬ್ಬದ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಫೆಬ್ರವರಿ 27ಕ್ಕೆ ದಾವಣಗೆರೆಯಲ್ಲಿ ಒಂದು ಸಮಾವೇಶವನ್ನ ಕೂಡ ಮಾಡಬೇಕು. ಬೃಹತ್ ಸಮಾವೇಶಕ್ಕೆ ಮುಂದಾಗಿದೆ ವಿಜೇಂದ್ರ ಅಂಡ್ ಟೀಮ್. ಹಾಗಾದ್ರೆ ಯತ್ನಾಳ್ಗೆ ಟಕ್ಕರ್ ಕೊಡೋಕೆ ಸಮಾವೇಶವನ್ನ ಮಾಡ್ತಾರಾ ವಿಜೇಂದ್ರ ಅಂಡ್ ಟೀಮ್ ಎನ್ನುವ ಪ್ರಶ್ನೆಗಳು ಕೂಡ ಹೇಳ್ತಾ ಇದೆ. ವಿಜೇಂದ್ರ ಬಣಕ್ಕೆ ರೇಣುಕಾಚಾರ್ಯ ಅಂಡ್ ಟೀಮ್ ನಿಂದ ಸಾಥ್ ಕೊಡಲಾಗ್ತಾ ಇದೆ. ನಿನ್ನೆ ಅಷ್ಟೇ ದೆಹಲಿಗೆ ಭೇಟಿ ಕೊಟ್ಟಿದ್ರು ರೇಣುಕಾಚಾರ್ಯ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವ್ರನ್ನ ಭೇಟಿ ಮಾಡಿ ಬಂದಿದ್ರು ರೇಣುಕಾಚಾರ್ಯ ಅವರು. ಹಾಗಾದ್ರೆ ಈಗ ನೋಡ್ತಾ ಇದ್ರೆ ಬಿಜೆಪಿಯಲ್ಲಿನ ಒಳ ಜಗಳ ಮುಂದುವರಿತಾನೆ ಇದೆ, ಕಡಿಮೆ ಆಗೋ ರೀತಿ ಕಂಡು ಬರ್ತಾ ಇಲ್ಲ. ಹಾಗಾಗಿ ಯತ್ನಾಳ್ ವಿರುದ್ಧ ಹೈಕಮಾಂಡ್ಗೆ ಏನು ಒಂದು ವಿಜೇಂದ್ರ ಅವರು ದೂರನ್ನ ಕೂಡ ಸಲ್ಲಿಸಿದ್ರು. ಅದರಂತೆ ಯತ್ನಾಳ್ಗೆ ನೋಟಿಸ್ ಕೂಡ ಜಾರಿ ಮಾಡಲಾಗಿತ್ತು. ಇದೀಗ ಬಿಎಸ್ ಯಡಿಯೂರಪ್ಪ ಅವರ ಹುಟ್ಟುಹಬ್ಬದ ನೆಪದಲ್ಲಿ ವಿಜೇಂದ್ರ ಅಂಡ್ ಟೀಮ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ. ಫೆಬ್ರವರಿ 27ಕ್ಕೆ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶಕ್ಕೆ ಮುಂದಾಗಿದ್ದಾರೆ ವಿಜೇಂದ್ರ ಅಂಡ್ ಟೀಮ್. ವಿಜೇಂದ್ರ ಯತ್ನಾಳ್ ಮಧ್ಯೆ ನಾನಾ ನೀನಾ ಕದನ ಮುಂದುವರಿತಾ ಇದೆ. ವಕ್ಫ್ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರೆ ಯತ್ನಾಳ್ ಅಂಡ್ ಟೀಮ್. ಇದೀಗ ಬಿಎಸ್ವೈ ಹುಟ್ಟುಹಬ್ಬದ ಸಮಾವೇಶಕ್ಕೆ ರೆಬೆಲ್ಸ್ ಟೀಮ್ ಕೌಂಟರ್ ಕೊಡೋಕೆ ಮುಂದಾಗ್ತಾ ಇದೆ. ವಕ್ಫ್ ಸಮಾವೇಶ ಆಯೋಜನೆಗೆ ಮುಂದಾದ ರೆಬೆಲ್ಸ್ ಟೀಮ್ ಬಿಜೆಪಿ ಹೈಕಮಾಂಡ್ಗೆ ಬಿಸಿ ತುಪ್ಪವಾಗಿ ಮಾರ್ಪಾಡಾಗಿದೆ. ಇದೀಗ ಬಣಬಡಿದಾಟ. ಯಾರ ಸಮಾವೇಶಕ್ಕೆ ಬ್ರೇಕ್ ಹಾಕ್ತಾರೆ, ಯಾರಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅನ್ನೋದು ಕೂಡ ಇದೀಗ ಪ್ರಶ್ನೆಯಾಗ್ತಾ ಇದೆ. ವಿಜೇಂದ್ರ ಯತ್ನಾಳ್ ಮಧ್ಯೆ ನಾನಾ ನೀನಾ ಕದನ ಮುಂದುವರಿತಾ ಇದೆ. ಇನ್ನು ಕೂಡ ವಕ್ಫ್ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರೆ ಯತ್ನಾಳ್ ಅಂಡ್ ಟೀಮ್. ಸಮಾವೇಶಕ್ಕೆ ಪ್ರತ್ಯಸ್ತ್ರವಾಗಿ ವಕ್ಫ್ ಸಮಾವೇಶವನ್ನ ಆಯೋಜನೆಗೆ ಮುಂದಾಗಿದ್ದಾರೆ ರೆಬೆಲ್ಸ್. ಹೈಕಮಾಂಡ್ಗೆ ಬಿಸಿ ತುಪ್ಪವಾಗಿ ಮಾರ್ಪಟ್ಟಿದೆ. ಹೇಗಾದ್ರೂ ಮಾಡಿ ಇವರ ಒಂದು ಒಳ ಜಗಳವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಕೂಡ ಹೈಕಮಾಂಡ್ ನಾಯಕರು ಇನ್ನೆಲ್ಲದ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾರ ಸಮಾವೇಶಕ್ಕೆ ಬ್ರೇಕ್ ಬೀಳುತ್ತೆ ಅನ್ನೋದು ಪ್ರಶ್ನೆಯಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋಕೆ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಇದೀಗ ನೋಡ್ತಾ ಇದ್ರೆ ಬಿಜೆಪಿಯಲ್ಲಿ ಯತ್ನಾಳ್ ಹಾಗೂ ವಿಜೇಂದ್ರ ಅವರು ನಾನಾ ನೀನಾ ಕದನ ಮುಂದುವರಿತಾ ಇದೆ. ಇದರ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಎಸ್ ಸುರಭಿ, ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಯಡಿಯೂರಪ್ಪನವರ ಕುಟುಂಬಕ್ಕೂ ಯತ್ನಾಳ್ ಅವರ ರಾಜಕೀಯ ಜೀವನಕ್ಕೂ ಒಂದ್ ರೀತಿಯಾಗಿ ಕದನ ನಡೀತಾನೆ ಇದೆ. ಡೇ 1 ಇಂದ ಕೂಡ. ಅದಾದ ನಂತರ ಮತ್ತೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಆದಾಗಿಂದ ಕೂಡ ಅಷ್ಟೇ ಯತ್ನಾಳ್ ಅವರು ಕಂಪ್ಲೀಟ್ಲಿ ರೆಬಲ್ ಆಗಿ ಬಿಜೆಪಿ ಇಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ. ಮತ್ತೆ ಅವರ ಜೊತೆ ಸಾಕಷ್ಟು ನಾಯಕರು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬಹುದು, ಕುಮಾರ್ ಬಂಗಾರಪ್ಪ ಅವರಾಗಿರ್ಬಹುದು, ಈ ರೀತಿ ಸಾಕಷ್ಟು ನಾಯಕರು ಕೂಡ ಅವ್ರ ಜೊತೆಯಾಗಿ ನಿಂತಿದ್ದಾರೆ. ಈಗಾಗ್ಲೇ ಯತ್ನಾಳ್ ಅವ್ರ ರೆಬಲ್ ಟೀಮ್ಗೆ ಟಕ್ಕರ್ ಕೊಡೋದಕ್ಕೆ ಅಂತಾನೆ ಹೇಳಿ ದಾವಣಗೆರೆಯಲ್ಲಿ ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನು ಆಚರಿಸಿ ಅಲ್ಲಿ ಒಂದು ದೊಡ್ಡ ಬೃಹತ್ ಸಮಾವೇಶವನ್ನು ಕೂಡ ಆಯೋಜಿಸಲು ಪ್ಲಾನ್ ಮಾಡಿದ್ದಾರೆ. ಒಂದ್ ಕಡೆ ವಿಜೇಂದ್ರ ಅಂಡ್ ಟೀಮ್ ಹಾಗೂ ರೆಬಲ್ಸ್. ಈಗಾಗಲೇ ಏನು ಯತ್ನಾಳ್ ವಿರುದ್ಧ ಕೂಡ ಸಾಕಷ್ಟು ಮಾಜಿ ಶಾಸಕರಾಗಿರ್ಬೋದು, ಮಾಜಿ ಸಚಿವರು ಕೂಡ ರೆಬಲ್ ಆಗಿರೋದಂದ್ರೆ ರೇಣುಕಾಚಾರ್ಯ ಟೀಮ್ ಅಂತಾನೆ ಹೇಳ್ಬೋದು. ಆ ಟೀಮ್ ಈಗಾಗಲೇ ಒಂದು ಯಡಿಯೂರಪ್ಪನ ಹುಟ್ಟುಹಬ್ಬ ಫೆಬ್ರವರಿ 27ನೇ ತಾರೀಕು ದಾವಣಗೆರೆಯಲ್ಲಿ ಆಯೋಜಿಸಿ ಅಲ್ಲಿ ಒಂದು ಬೃಹತ್ ಸಮಾವೇಶ ಮಾಡೋದಕ್ಕೆ ಕೂಡ ಸಮಾಲೋಚನೆಯನ್ನು ನಡೆಸ್ತಿದ್ದಾರೆ. ಆ ಸಮಾವೇಶದಲ್ಲಿ 20 ಲಕ್ಷಕ್ಕೂ ಅಧಿಕ ಜನನ ಸೇರಿಸಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಇದ್ರೆ, ಇನ್ನ ಒಂದು ಕಡೆ ಈಗಾಗಲೇ ಯತ್ನಾಳ್ ಅಂಡ್ ಟೀಮ್ ಕೂಡ ಅಷ್ಟೇ ಮೊನ್ನೆ ಅಷ್ಟೇ ಹೈಕಮಾಂಡ್ ಕೂಡ ಕರೆದಿತ್ತು, ಶಿಸ್ತು ಸಮಿತಿ ನೋಟಿಸ್ ಕೂಡ ಜಾರಿ ಮಾಡಿತ್ತು. ಆ ಸಂದರ್ಭದಲ್ಲೂ ಕೂಡ ಅಷ್ಟೇ ಯತ್ನಾಳ್ ಅವರಿಗೆ ವಕ್ಫ್ ವಿರುದ್ಧ ಈಗಾಗಲೇ ಹೋರಾಟವನ್ನು ನಡೆಸಿದ್ದಾರೆ. ಈ ಹೋರಾಟವನ್ನ ಇನ್ನೂ ನಡೆಸಿ, ಸಾಕಷ್ಟು ದಿನ ನಡೆಸಿ ಅಂತ ಹೇಳಿ ಅವ್ರಿಗೆ ಒಂದ್ ಕಡೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿತ್ತು. ಆ ನಿಟ್ಟಿನಲ್ಲಿ ಈಗಾಗಲೇ ಏನು ಯಡಿಯೂರಪ್ಪನವರ ಬರ್ತ್ಡೇ ಆಚರಿಸಿದಕ್ಕೆ ಹೋಗ್ತಿದ್ದಾರೆ. ಅದಕ್ಕೆ ಪ್ರತಿ ಅಸ್ತ್ರವಾಗಿ ಇವರು ಕೂಡ ಅಷ್ಟೇ ವಕ್ಫ್
ದೊಡ್ಡದಾದಂತ ಒಂದು ಸಮಾವೇಶವನ್ನೇ ಆಯೋಜನೆ ಮಾಡಬೇಕು ಮತ್ತು ಇವರದ್ದು ಏನ್ ಜನಪ್ರಾಬಲ್ಯತೆ ಇದೆ ಮತ್ತು ಜನರ ಬೆಂಬಲ ಏನಿದೆ ಇವರು ಕೂಡ ತೋರಿಸ್ಕೊಳ್ಳೋದಕ್ಕೆ ಒಂದ್ ರೀತಿಯಾಗಿ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅಲ್ಲಿ ನೋಡ್ತಾ ಹೋದ್ರೆ ಅಲ್ಲಿ ಒಂದ್ ಕಡೆ ಬಂದ್ಬಿಟ್ಟು ಈಗಾಗ್ಲೇ ಯಡಿಯೂರಪ್ಪನವರ ಬರ್ತ್ಡೇ ಸಮಾವೇಶ ಒಂದ್ ಕಡೆ ಆಗೋದಾಗ್ತಿದೆ, ಮತ್ತೆ ಇನ್ನೊಂದ್ ಕಡೆ ವಕ್ಫ್ ವಿರುದ್ಧ ಹೋರಾಟದ ಸಮಾವೇಶ ನೋಡ್ಬೇಕಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಯಾರ ಹೋರಾಟ ಅಥವಾ ಯಾರ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಕೊಡುತ್ತೆ, ಮತ್ತೆ ಯಾರ ಹೋರಾಟ ಯಾರ ಸಮಾವೇಶಕ್ಕೆ ಬ್ರೇಕ್ ಹಾಕುತ್ತೆ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಯಡಿಯೂರಪ್ಪ ಹುಟ್ಟುಹಬ್ಬದ ಸಮಾವೇಶಕ್ಕೆ ಪ್ರತ್ಯಸ್ತ್ರವಾಗಿ ವಕ್ಫ್ ಸಮಾವೇಶವನ್ನ ಆಯೋಜನೆ ಮಾಡಲು ಮುಂದಾಗಿದ್ದಾರೆ ಇದೀಗ ರೆಬೆಲ್ಸ್ ಟೀಮ್. ಈಗ ನೋಡ್ತಾ ಇದ್ರೆ ಹೈಕಮಾಂಡ್ ನಾಯಕರಿಗೆ ಬಿಸಿ ತುಪ್ಪವಾಗಿ ಮಾರ್ಪಟ್ಟಿದೆ. ಯಾರಿಗೆ ಸಪೋರ್ಟ್ ಮಾಡಬೇಕು, ಯಾರನ್ನ ನಾವು ಸಮಾಧಾನ ಮಾಡಬೇಕು ಅನ್ನೋದು ಹೈಕಮಾಂಡ್ ನಾಯಕರಿಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರನ್ನ ಕರೆದು ಹೈಕಮಾಂಡ್ ನಾಯಕರು ಕೂಡ ರಾಜ್ಯಕ್ಕೆ ಬಂದು ಏನೋ ಒಂದು ಸಮಾಧಾನವನ್ನ ಮಾಡೋ ರೀತಿ ಕಂಡು ಬರ್ತಾ ಇತ್ತು. ಆದ್ರೂ ಕೂಡ ಇದು ತಣ್ಣಗಾಗೋ ರೀತಿ ಕಾಣಿಸ್ತಾ ಇಲ್ಲ.